ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಮೇಘಾ ಪ್ಲೆಕ್ಸ್. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ, ನೋಡ್ತಾ ಇದ್ದೀರಾ ಆಲ್ರೆಡಿ. ತುಂಬ ದಿನದಿಂದ ನಾನು ಇವ್ರ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಫೈನಲಿ ಆ ಟೈಮ್ ಕೂಡ ಬಂತು. ರಿಯಲ್ ಲೈಫಲ್ಲಿ ನಮ್ಮ ಅಶ್ವಿನ್ ಹಾಸನ್ ಅವರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ಇವಾಗ ಬಲರಾಮನ ದಿನಗಳಲ್ಲಿ ಅಜೀಮ್ ಅನ್ನೋ ಒಂದು ಪೊಲೀಸ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬನ್ನಿ ಅವ್ರ ಕ್ಯಾರೆಕ್ಟರ್ ಇನ್ನು ಹೇಗಿದೆ, ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾದಿಂದ. ಆ್ಯಂಡ್ ಎಲ್ಲ ಸಿನಿಮಾದಲ್ಲೂ ನಾವು ನೋಡಿರೋ ಥರ ಇದರಲ್ಲಿ ಎಷ್ಟು ಡಿಫ್ರೆಂಟಾಗಿ ಅವ್ರ ಪಾತ್ರನ ನಾವು ನೋಡ್ಬೋದು ಅನ್ನೋದನ್ನು ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಫಸ್ಟ್ ಆಫ್ ಆಲ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇವತ್ತು. ತುಂಬ ಖುಷಿ ಆಗ್ತಿದೆ. ಒಂದು 2 years ಮುಂಚೆ ಮಾತಾಡಿ ಸರ್ ಫೈನಲಿ ಬಲರಾಮನ ದಿನಗಳ ಇದರಲ್ಲಿ ಮಾತಾಡೋಂಗಾಯ್ತು. ಸೊ ಈ ಸಿನಿಮಾದಲ್ಲಿ ನಾನು ಅಜೀಮ್ ಅನ್ನೋ ಒಂದು ರೋಲ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಅವನೊಬ್ಬ ಕಾಪು. ಓಕೆ. ಸೊ ಇದು ಒಂದು ಕಾಲ್ಪನಿಕ ಕಥೆ ಆದ್ದರಿಂದ ಇದು ಚೈತನ್ಯ ಸರ್ ಅವರ ಒಂದು ನರೇಷನ್ ಸ್ಕ್ರಿಪ್ಟಲ್ಲಿ ನನಗೆ ಸಿನಿಮಾ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೇ ಒಂದು 3 months ಮುಂಚೆನೇ ಕರೆದ್ರು ಸರ್, ಈ ರೋಲ್ ನೀನು ಮಾಡಬೇಕು ಅಂತ. ಸೊ ಫಸ್ಟು ನಾನು ಯೂಶ್ವಲಾಗಿ ಹೇಳಿದೆ, ಸ್ವಲ್ಪ ಅಂದರೆ ಪೊಲೀಸ್ ಪಾತ್ರಗಳು ಹೆಚ್ಚು ಮಾಡಿದ್ದೀನಿ ಇತ್ತೀಚೆಗೆ. ಓಕೆ. ಸೊ ಕಳ್ಳ ಅಲ್ಲೇ ಬಂದಿದ್ರೆ ಹಿಡ್ಕೊಂತೀರಾ, ಏನು ಮಾಡ್ತೀರಾ ನೋಡಿ. ಕಳ್ಳ ಅಲ್ಲ, ಸಾರಿ, ರೌಡಿ. ಸೊ ಹಂಗಾಗಿ ನಾನು ಹೇಳಿದೆ ಸರ್ ಬೇರೆ ಇದೆಯಾ ಅಂತ. ಇಲ್ಲ, ಅವರು ಫಸ್ಟ್ ಕತೆ ಕೇಳು ಅಂದರು. ಅಂದರೆ ಆ ಕ್ಯಾರೆಕ್ಟರ್ ವೈಸು ನನ್ನ ಕ್ಯಾರೆಕ್ಟರ್ ಫುಲ್ ಎಕ್ಸ್ಪ್ಲೈನ್ ಮಾಡಿದಾಗ ಇಡೀ ಸಿನಿಮಾದಲ್ಲಿ ಒಂದು 2 ಪೊಲೀಸ್ ಬರ್ತವೆ ಅಷ್ಟೇ. ಇದೊಂದು, ಇನ್ನೊಂದು ಶಿವರಾಜ್ ಅಂತ, ಅದು ಪ್ರತಾಪ್ ನಾರಾಯಣ ಮಾಡ್ತೀವಿ. ಸೊ 2 ಕೋರ್ ಕ್ಯಾರೆಕ್ಟರ್ ಅಂದರೆ ಪೊಲೀಸ್ ವೈಸ್ ಬಂದರೆ. ಇನ್ನೆಲ್ಲ ಓಡಿದ್ದು ಆ ದಿನಗಳದ್ದು, ದಿನಗಳು, ಗ್ಯಾಂಗು ಆ ಥರ ಇರೋದ್ರಿಂದ ಇದು ಒಂದೊಂದು ಕೋರ್ ಪಿವೋಟಲ್ ಕ್ಯಾರೆಕ್ಟರ್. ಅಂದರೆ ಇವರಿಬ್ಬರದ್ದೇ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ, ಇಬ್ಬರು ಒಳ್ಳೆ ಫ್ರೆಂಡ್ಸು. ಸೊ ನನಗೆ ಅದು ಓಕೆ ಆಯಿತು. ಆಮೇಲೆ ನನಗೆ ಗೊತ್ತಾಗಿದ್ದು ವಿನೋದ್ ಪ್ರಭಾಕರ್ ಸರ್ ಲೀಡು, ಪದ್ಮಾವತಿ ಮೇಡಮ್. ಅಲ್ಲಿವರೆಗೂ ನಿಮ್ಗೆ ಏನು ವಿನೋದ್ ಪ್ರಭಾಕರ್ ಸರ್ ಮಾಡ್ತಿದ್ದಾರೆ ಕನ್ಫರ್ಮ್, ಅದು ಕರೆಕ್ಟಾಗಿ ಸುದ್ದಿ ಇರಲಿಲ್ಲ. ಸರ್ ಬೇಗ ಕರೆದಿದ್ರು, ಬಟ್ ಹೋದ ತಕ್ಷಣ ಹೇಳಿದ್ರು. ನಾನು ಹೇಳಿದೆ ವಿನೋದ್ ಪ್ರಭಾಕರ್ ಸರ್ ಅಲ್ವ ಸರ್ ಲೀಡ್ ಅಂತ. ಹೌದು ಅವರೇನೆ ಅಂತ ಅಂದರು. ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಏನು ಕತೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲೇ ಇವರು ನಿಶಾ ಮೇಡಮ್ಮು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು. ಆಮೇಲೆ ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್, ಅವ್ರು ನೋಡಿದ್ರೆ ನಮ್ಮ ಹಾಸನದವ್ರೆ, ಶ್ರವಣಬೆಳಗೊಳದವರು. ಸೊ ಬಲರಾಮನು ಹಾಸನದವ್ರಂತೆ. ಸೊ ನನಗೂ ಗೊತ್ತಿಲ್ಲ, ಒರಿಜಿನಲ್ ಬಲರಾಮ. ಹೌದು. ಸೊ ಹಂಗಾಗಿ ಇದೊಂಥರ ನಮ್ಮೂರಿನ ಕಥೆನ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಮಾಡಿದ್ಮೇಲೆ ಒಂದು 18 ವರ್ಷ ಆದಮೇಲೆ ನಾನು ಆ್ಯಕ್ಟ್ ಮಾಡೋದಂಗೆ ಒನಸ್ತಿ. ಅಂದರೆ ಬಲರಾಮನ ಕಾಲದಲ್ಲಿ ಒಂದು ಆಫೀಸರ್ ರೋಲ್ ಮಾಡೋ ಇದು ಬಂದಿದೆ. ಇದು ಟೋಟಲಿ ಒಂದು ಫಿಕ್ಷನಲೈಸ್ ಫಿಲ್ಮ್ ಇದೆ. ಓಕೆ. ಇಟ್ಸ್ ನಾಟ್ ಎ ಬಯೋಪಿಕ್. ಯಾ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಸಿಕ್ಕಾಗಲೂ ಲೈಕ್ ರೇಗಿಸ್ತಾ ಇದ್ವಿ ಒಂಥರ, ನೀವು ಪ್ರತಾಪ್ ನಾರಾಯಣ್ ಸರ್ ಮತ್ತೆ ಇವ್ರು ಇದಾರಲ್ಲ ಪ್ರಮೋದ್ ಶೆಟ್ಟಿ ಸರ್, ನಿಮ್ಮನ್ನೆಲ್ಲ ಒಂಥರ ಪೊಲೀಸ್ ಅಂದರೆ ನಿಮ್ಗೆ ಇದು ಎಲಿಜಿಬಿಲಿಟಿನೂ ಇದೆ, ಬಾಡಿ ಫಿಟ್ನೆಸ್ ಆಗಲಿ, ಹೈಟ್ ಆಗಲಿ, ಮತ್ತು ಆ ಕದರ್ ಆಗಲಿ ಎಲ್ಲದು. ಆ್ಯಂಡ್ ಏನು ಈಗ ನೀವು ಮಾತಾಡ್ತಾ ಹೇಳಿದ್ರಿ ರೆಟ್ರೋ ಟೈಮಲ್ಲಿ ಇದ್ದಿದ್ದಂಥ ಪೊಲೀಸ್ ಪಾತ್ರ ಅಂತ. ಸೊ ಆಬ್ವಿಯಸ್ಲಿ ಇಷ್ಟು ವರ್ಷ ಮಾಡಿದ್ದಕ್ಕಿಂತ ತುಂಬ ವಿಭಿನ್ನವಾಗೇ ಇರುತ್ತೆ. ಸೊ ಇದ್ರ ಪ್ರಿಪ್ರೇಷನ್ಗೆ ನೀವೇನೇನು ಟ್ರೈ ಮಾಡಿದ್ರಿ, ಹೇಗೆ ಪ್ರಿಪೇರ್ ಆದ್ರಿ ಈ ಪಾತ್ರಕ್ಕೆ? ನನಗೆ ಇದು ಏನಾಯ್ತು ಅಂದರೆ, ಈಗ ನಾನು ಔಟ್ ಆಫ್ 107 ಮೂವೀಸ್, ಈಗ 107ನೇ ಸಿನಿಮಾ ಗಣೇಶ್ ಸರ್ದು ಮಾಡ್ತಾ ಇದ್ದೀನಿ. ನೈಸ್. ತಮ್ಮ ಸುಖ ಗಮನ ಬಯಸುವ ಗಣೇಶ್ ಸರ್ ಜೊತೆ ಮಾಡ್ತಿದ್ದೀನಿ. ರಾಮೇನಹಳ್ಳಿ ಜಗನ್ನಾಥ್ ಸರ್ ಇದು. ಸೊ ಅದು ಎಲ್ಲ ಮಾಡಬೇಕಾದ್ರೆ 34 ಸಿನಿಮಾ, ಇದು 34ನೇ ಸಿನಿಮಾ ಆ್ಯಸ್ ಎ ಪೊಲೀಸ್ ನಾನು ಮಾಡಿರೋದು. ಮೈ ಗಾಡ್, ಕೌಂಟ್ ಗೊತ್ತಿರಲಿಲ್ಲ. ನಾನೆಲ್ಲ ನನ್ನ ವೈಫ್ ಹೇಳಿದ ಮೇಲೆ ಗೂಗಲ್ ಕೀಪ್ ಅಂತ ಒಂದು ಆ್ಯಪ್ ಇದೆ. ಸೊ ಆ್ಯಪಲ್ಲಿ ನಾನು ಸ್ಟೋರ್ ಮಾಡ್ಬೋದು, ಅಂದರೆ ಡಾಟಾ ಬೇಸ್ ಥರ ಏನೇನು ಯಾವ್ಯಾವ ನಾನು ಎವ್ರಿಥಿಂಗ್. ನಾನೀಗ ಎಷ್ಟು ದಿನ ಶೂಟಿಂಗ್ ಮಾಡಿದ್ದೀನಿ ಆಫ್ಟರ್ ಟುಕಿಂಗ್ ಮೈ ಫುಲ್ ಟೈಮ್ ಕೆರಿಯರ್ ಫ್ರಮ್ 2015 ನಾನು. ಇನ್ನು ಈ ಸಿನಿಮಾಗೆ ಬಂದರೆ ಇದರಲ್ಲಿ ಪೊಲೀಸ್ ಮಾಡಿರೋದು ಈಗ ಔಟ್ ಆಫ್ 107 ಮೂವೀಸಲ್ಲಿ ಒಂದು 34 ಮಾಡಿದ್ದೀನಿ. 30% ಇಸ್ ಪೊಲೀಸ್. ಬಟ್ ಲಾಸ್ಟ್ 2 years ಇಂದ ಸ್ವಲ್ಪ ಜಾಸ್ತಿ ಆಯಿತು. ಅದೇ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ತುಂಬ ಪೊಲೀಸ್ ಅಂತ, ಬಟ್ ಅವ್ರು ನೋಡ್ತಿರೋದೆಲ್ಲ ಪೊಲೀಸ್ ಆಗಿದೆ ಅಷ್ಟೇ. ಇನ್ನು ಉಳಿದಿದ್ದು 67 ಮೂವೀಸಲ್ಲಿ ನಾನು ಮಾಡಿರೋದು ನೋಡಿಲ್ಲ. ಬಟ್ ನೋಡಿದ್ರು ಅದು ಹಿಟ್ಟಾಗಿಲ್ಲ. ಅಂದರೆ
ಇಲ್ಲೇನಾಗುತ್ತೆ, ನಾವು ಪರ್ಫಾರ್ಮ್ ಮಾಡಿರ್ತೀವಿ ಆ ಸಿನಿಮಾನ, ಪಾತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಸಿಕ್ಕಿರ್ಬೇಕು. ಪ್ರಾಮುಖ್ಯತೆ ಸಿಕ್ಕಿದ್ರು ಕೂಡ ನೀವು ಸಿನಿಮಾನ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ, ಪ್ರೊಡ್ಯೂಸರು ಕರೆಕ್ಟ್, ಅದು ರೀಚೇ ಆಗಲ್ಲ. ನಿಜ ಸರ್. ಈಗ ರಿಲೀಸ್ ಸುಮ್ಮನೆ ಮಾಡಿದ್ರೆ ಯಾರು ಬಂದು ನೋಡ್ತಾರೆ? ಎಕ್ಸಾಕ್ಟ್ಲಿ, ಎಷ್ಟು ಪ್ರಚಾರ ಮಾಡಿದ್ರು ಕಮ್ಮಿ ಅನ್ನೋ ಟೈಮಲ್ಲಿ ನಿಜ ನಿಜ. ಪಾತ್ರ ನಂದು ರೀಚ್ ಆಗಬೇಕು ಅಂದ್ರೆ ಸಿನಿಮಾ ರೀಚ್ ಆಗಿರ್ಬೇಕು, ಸಿನಿಮಾ ರೀಚ್ ಅವಾಗ ನನ್ನ ಪಾತ್ರ ರೀಚ್ ಆಗುತ್ತೆ. ಸೊ ಸಿನಿಮಾನೇ ರೀಚ್ ಆಗಿಲ್ಲ ಅಂದರೆ ಕರೆಕ್ಟ್. ಇದು ಹೆಂಗೆ ಅಂದರೆ ಒಂದು ಹಡಗು ಹೊರಡುತ್ತೆ ಈ ದಡದಿಂದ ಆ ದಡಕ್ಕೆ, ಇನ್ನೊಂದು ದಡನೇ ಮುಟ್ಲಿಲ್ಲ ಅಂದರೆ ಹಡಗು ಕಣ್ಮರೆ ಅಂತ ಹೇಳ್ಬೋದು. ಹೌದು, ಅದೆಲ್ಲ ಮೊದಲು ಸಿಗಾಕೊಂಡಿದೆ ಅಂತ. ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಸೊ ಹಂಗಾಗಿ ದಡಕ್ಕೆ ರೀಚ್ ಆಗಿರೋದೆಲ್ಲ ಪೊಲೀಸ್ ಆಗಿರ್ಬೋದು, ಇದ್ರಲ್ಲೂ ಪೊಲೀಸ್, ಇದ್ರಲ್ಲೂ ಪೊಲೀಸ್, ಇದ್ರಲ್ಲೂ ಪೊಲೀಸ್, ಈ ಅಡುಗಲ್ಲೂ ಪೊಲೀಸ್ ಅನ್ನಂಗೆ ಎಲ್ಲದಲ್ಲೂ ಪೊಲೀಸ್ ಅಂತ ಅನಿಸಿರ್ಬೋದು. ಬಟ್ ನನಗೆ ಇನ್ನೂ ಅಂತ ಹೇಳ್ತೀನಿ, ನಾನು CID ಅಂತ ಒಂದು ಹಿಂದಿಲಿ ಸೀರಿಯಲ್ ಬರ್ತಾ ಇತ್ತು, ನೋಡಿರ್ತೀರ, ನಮ್ಮ ಏಜ್ ಅವ್ರು ಎಲ್ಲ ನೋಡಿರ್ತಾರೆ. CID ಅಂತ ಝೀಲ್ ಬರೋದು, ಸೋನಿಲೋ ಏನೋ ಬರೋದು, 18 ವರ್ಷ ಬಂತು. ಅದ್ರಲ್ಲಿ ಯಾರೋ ಆ್ಯಕ್ಟ್ ಮಾಡಿದವ್ರಿಗೆ ಏನು ಪದ್ಮಶ್ರೀ ಏನೋ ದೊಡ್ಡ ಅವಾರ್ಡೇ ಬಂತು ಅವ್ರಿಗೆ. ಅಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡ್ ಬಂತು. ಅವ್ರ ಲೈಫ್ ಸೆಟ್ಲು 18 ವರ್ಷ ಅದೇ ರೋಲ್ ಮಾಡಿದ್ದಾರೆ. ಒಂದು ಕ್ರೈಮ್ ಆಗುತ್ತೆ, ಹಿಡಿತಾರೆ, ಅದೊಂದು ಟೀಮ್ ಇರುತ್ತೆ. ಸೊ ಆ ಟೀಮಲ್ಲಿ ಅವರು ಏನು ಕಮಿಟ್ ಆದಾಗ 28 ವರ್ಷ, ರಿಟೈರ್ಡ್ ಆದಾಗ 40 ವರ್ಷ, 45, ಅಲ್ಲಿವರೆಗೂ ಒಂದೇ. ಅಂದರೆ ಕ್ಯಾರೆಕ್ಟ್ರು ಸೂಪರ್ ಆಗಿದ್ರೆ ದಿನ ಪೊಲೀಸ್ ಮಾಡೋಕ್ಕೂ ನಾನು ಓಕೆ. ಕ್ಯಾರೆಕ್ಟರ್ ಆರ್ಕ್ ಇರ್ಬೇಕಷ್ಟೆ. ಅಂದರೆ ಆ ಥರದ್ದೊಂದು ಆರ್ಕು ಈ ನಮ್ಮ ಅಸೀಮ್ ರೋಲಲ್ಲಿ ಇದೆ. ಮತ್ತೆ ಇಲ್ಲಿ ಚೈತನ್ಯ ಸರ್ದು ಒಂದು ಟಚ್ ಇದೆ, ಯಾಕಂದರೆ ಅವ್ರ ಜೊತೆ ನಾನು ಆದ್ಯ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಅದು ತುಂಬ ಚಿಕ್ಕ ಪಾತ್ರ, ಅಂದರೆ ಇದುವೇ ಒಂದು ಪಿವೋಟಲ್ ರೋಲು. ಹಂಗಂತ ತುಂಬ ದೊಡ್ಡ ಪಾತ್ರ ಅಲ್ಲ ಇದು. ಇದು ಒಂದು ಇಂಪಾರ್ಟೆಂಟ್ ರೋಲ್, ಆದರೆ ವೆರಿ ವೆರಿ ಕೋರ್ ರೋಲ್ ಇದು. ಬಟ್ ಅವ್ರದ್ದು ಏನಾಗಿದೆ ಅಂದರೆ ಅವರು ಸಹ ಥಿಯೇಟರ್ ಬ್ಯಾಕ್ಗ್ರೌಂಡು. ಗಿರೀಶ್ ಕಾರ್ನಾಡ್ ಅವ್ರ ಶಿಷ್ಯ ಅವರು, GS ಈಶ್ವರಪ್ಪ ಅವರ ಮೊಮ್ಮಗ, ಮರಳಸಿದ್ದಪ್ಪ ಅವರ ಮಗ. ಸೊ ಅವ್ರದ್ದು ಒಂದು ಸಾಹಿತ್ಯದ ಒಂದು ಇದ್ರಲ್ಲಿ ಬಂದಿದ್ದಾರೆ. ಸೊ ಅವ್ರ ಹತ್ರ ಈಗ ನಾವೊಂದು ಡೈಲಾಗ್ ಹೇಳಿ ಓಕೆ ಅನ್ನಿಸ್ಕೋಬೇಕು ಅಂದರೆ ಸಮ್ವೇರ್ ಓಕೆ ನಮ್ದೊಂದು ಚೂರು ಇದೆ ಅಂತ ಒಂದು ರೈಟ್ ಮಾರ್ಕ್ ತಗೋಬೋದು ನನಗೆ ನಾನೇ. ಅದು ಹಂಗಂತ ನಾನು ಗ್ರೇಟ್ ಅಂತಲ್ಲ, ಎವ್ರಿ ಡೇ ಇಸ್ ಎ ಸ್ಟೂಡೆಂಟ್. ನಿಜ, ಅದೊಂದು ಎವ್ಯಾಲ್ಯೂಯೇಷನ್ ಅಂತಾನೆ ಅನ್ಕೋಬಹುದು, ಬಿಕಾಸ್ ಹಿ ಈಸ್ ಬಂಡಲ್ ಆಫ್ ನಾಲೆಡ್ಜ್ ಫಸ್ಟ್ ಆಫ್ ಆಲ್. ಸೊ ನನಗೇನು ಅನ್ಸುತ್ತೆ ಅಂದರೆ, ಈಗ ನಾವು ಅಲ್ಲಿ ಈಗ 107 ಸಿನಿಮಾನು 107 ಡೈರೆಕ್ಟ್ರು, ಒಂದು 3-4 ಜನ ಡೈರೆಕ್ಟರ್ ಹತ್ರ 2-3 ಸರಿ ಮಾಡಿದ್ದೀನಿ. 100 ಡೈರೆಕ್ಟರ್ಸ್, 100 ಡೈರೆಕ್ಟರ್ಸ್ ಹತ್ರ ಸಹಿ ಅನ್ನಿಸ್ಕೊಳ್ಳೋದು ಒಂದು ಟಾಸ್ಕ್. ಎಕ್ಸಾಕ್ಟ್ಲಿ ಸರ್, ನಿಜ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಬಟ್ ಇಟ್ಸ್ ಓಕೆ. ಅಂದರೆ ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನೋಡ್ತೀನಿ. ಯಾಕೆಂದರೆ ಈಗ ನನಗೆ ಈ ಕೆಲವು ಈಗ ಯಂಗ್ಸ್ಟರ್ಸ್ ಬರ್ತಿದ್ದಾಗ ಸಿಟ್ಟನ್ನು ಹೆಂಗೆ ಬೇಕಾದ್ರೂ ತೋರಿಸ್ಬೇಕು, ಕೆಲವರು ಬೇರೆ ಥರ ತೋರಿಸ್ತಾರೆ. ಇದು ಓಕೆನಾ ಅಂದರೆ ನಾನು ತಕ್ಷಣ ಏನು ರಿಜೆಕ್ಟ್ ಮಾಡೋಕ್ಕೋಗಲ್ಲ. ಅವ್ರ ವೇ ಆಫ್ ಓಕೆ, ಇದು ಇವತ್ತಿನ ಸಿಟ್ ಬೇರೆ, ಒಂದೊಂದು ಎಕ್ಸ್ಪ್ರೆಷನ್ ಓಕೆ ಅಂತ ಅನ್ಸುತ್ತೆ ಅಂತ. ಸೊ ಇಟ್ಸ್ ಎ ಕ್ವೈಟ್ ಲರ್ನಿಂಗ್. ಅಂದರೆ ಆ್ಯಕ್ಟಿಂಗ್ ಅನ್ನೋದು ಒಂಥರ ಸೈನ್ಸ್ ಥರ. ಅದು ನೀವು ಈ ಸೊಲ್ಯೂಷನ್ ಆಗಿರಿ, ಇನ್ನೇನೋ ಸೊಲ್ಯೂಷನ್ ಅಂತ ಕೆಮಿಸ್ಟ್ರಿ ಹೇಳ್ತೀವಲ್ಲ, ಇಟ್ಸ್ ಎ ಪ್ರೋಸ್ ಆ್ಯಂಡ್ ಕಾನ್ಸ್. ಮಾಡ್ತಾನೆ ಇರಬೇಕು, ಟ್ಯೂನ್ ಆಗ್ತಾನೆ ಇರಬೇಕು. ಸೈನ್ಸ್ ಆ್ಯಂಡ್ ಸೈಕಾಲಜಿ ಮಿಕ್ಸ್. ಕ್ಯಾರೆಕ್ಟರ್ ಸೈಕಾಲಜಿ ಒಳಗೆ ಹೋಗ್ಬೇಕಂದ್ರೆ ಇಟ್ಸ್ ಪ್ಯೂರ್ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ. ಅಂದರೆ ಇದು ಮ್ಯಾಥಮೆಟಿಕ್ಸ್, ಇದು ನನ್ನ ಪ್ರಕಾರ ಮ್ಯಾಥ್ಸು ಸೈನ್ಸ್ ಥರ. ಮ್ಯಾಥ್ಸು ಸೈನ್ಸು ಸೈಕಾಲಜಿ, ಅಂದರೆ ಇದು ಕನ್ನಡ ಸಾಹಿತ್ಯ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಮಿಕ್ಸಪ್ ಆಗಬೇಕು. ಅದು ಅಷ್ಟು ಈಸಿ ಇಲ್ಲ, ಬಟ್ ಆ್ಯಕ್ಟಿಂಗ್ ಅನ್ನೋದು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಇಟ್ಸ್ ನಾಟ್ ಈಸಿ. ಹೌದು, ಎಸ್ಪೆಷಲಿ ರೀಲ್ಸ್ ಅದು ಇದೊಂಥರ ಬಂದ್ಮೇಲಂತೂ ಯಾರು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು ಅಂತ ಕೆಲವ್ರಿಗೆ ಮೆಂಟಾಲಿಟಿ ಬಂದಿದೆ. ಬಟ್ ಎಕ್ಸಾಕ್ಟ್ ಅಂದರೆ ಯಾರೋ ಒಬ್ರು ನೋಡಿರೋದನ್ನ ಮಾಡ್ಕೊಂಡು ರೀಕ್ರಿಯೇಟ್ ಮಾಡೋದು ಬೇರೆ ಇರುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಬಟ್ ನಮಗೆ ಒಂದು ಹೊಸ ಡೈಲಾಗ್ ಫ್ರೆಶ್ ಆಗಿ ಕೊಟ್ಟಾಗ ಅದಕ್ಕೆ ನಾವು ಜೀವ ತುಂಬೋದಿದೆಯಲ್ಲ, ಎಕ್ಸಾಕ್ಟ್ಲಿ ನಾನೇ ಆ ಪಾತ್ರ ಅನ್ನೋ ಥರ ಜನಕ್ಕೆ ಫೀಲ್ ಮಾಡಿಸೋದಿದೆಯಲ್ಲ, ಇಟ್ಸ್ ಟೂ ಮಚ್ ಡಿಫಿಕಲ್ಟ್ ಸರ್. ಹಾಗೆ ಈ ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ಡೈಲಾಗ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಮದೊಂದು ಫೇವ್ರೇಟ್ ಮತ್ತು ಇಂಪ್ಯಾಕ್ಟ್ ಕೊಡುವಂಥ ಯಾವ್ದಾರ ಒಂದು ಡೈಲಾಗ್ನ ನಮಗೋಸ್ಕರ. ಡೈಲಾಗ್ ಅಂದರೆ ನಂಗೆ ಮರ್ತೋಗ್ಬಿಟ್ಟಿದೆ, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಜಾಸ್ತಿ ಡೈಲಾಗ್ ಇರೋದು ನಂದು ಮತ್ತು ಶಿವರಾಜ್ ಕ್ಯಾರೆಕ್ಟರ್ ಪ್ರತಾಪ್ ನಾರಾಯಣ್ ಜೊತೆ. ಎಲ್ಲ ಬಂದು ಗ್ಯಾಂಗ್, ಒಂದು ರೌಡಿ ಗ್ಯಾಂಗಿನ ಅವರ ಪುಂಡಾಟಗಳ ಬಗ್ಗೆನೇ ಇರುತ್ತೆ. ಅದ್ರ ಮೇಲೇ ತುಂಬ ಇಂಟೆನ್ಸ್ ಆಗಿರುತ್ತೆ. ಕೆಲವು ಕಡೆ ಪೊಲೀಸ್ ಬಿಹೇವಿಯರ್ ಇರುತ್ತೆ. ಅಂದರೆ ನಾನು ಸ್ವಲ್ಪ ಬಸ್ಟ್ ಔಟ್ ಆಗ್ತಿರ್ತೀನಿ ಆ ಪಾತ್ರ, ಅವರು ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ ತಡಿ ಪ್ಲ್ಯಾನ್ ಮಾಡ್ತೀನಿ ಅಂತ. ಬಟ್ ಇಬ್ಬರು
ಹಾರ್ಡ್ ಕೋರ್ ಅಂದರೆ ಒಂಥರ ರಿಯಲ್ ಫ್ರೆಂಡ್ಸ್ ಅವರು, ಥಿಕ್ ಫ್ರೆಂಡ್ಸ್, ಓಕೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಅದು ಕೋರ್ ಆಫ್ ದಿ ಕ್ಯಾರೆಕ್ಟರ್. ಬಟ್ ಡೈಲಾಗ್ ಅಂತ ಬಂದು ನನಗೆ ಎಕ್ಸಾಕ್ಟ್ಲಿ ಮರ್ತೋಗ್ಬಿಟ್ಟು. ಓಕೆ. ಬಟ್ ನಿಮ್ಮ ಏನು ಇವಾಗ ನಿಮ್ದೊಂದು ಸೆಟಲ್ ಆ್ಯಕ್ಟಿಂಗ್ ನೋಡಿ ನಮ್ಗೆ ಅಭ್ಯಾಸ ಆಗಿದೆ. ಸೊ ಈ ಪೊಲೀಸು ಸ್ವಲ್ಪ ಇಷ್ಟು ಲೆವೆಲಲ್ಲಿ ಮಾತಾಡ್ತಾರ ಫುಲ್ಲು? ಅಲ್ಲ, ಈ ನಾನು ಹೆವಿ ಬರ್ಸ್ಟ್ ಆಗ್ತಿರ್ತೀನಿ. ನನ್ನ ಟ್ರಿಗರ್ ಮಾಡುತ್ತು ಅಂದ್ರೆ ಮುಗೀತು. ಅದೇ ಥರದ್ದು ಇದೆ. ಒಂದು ಎರಡು ಮೂರು ಕಡೆ, ಒಂದು ಚೇಂಬರಲ್ಲಿ ಒಂದಿದೆ. ಆಮೇಲೆ ವಿನೋದ್ ಪ್ರಭಾಕರ್ ಸರ್ ಅಂದರೆ ಬಲರಾಮ ಕ್ಯಾರೆಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋದಿದೆ ಅದರಲ್ಲಿ. ಮತ್ತೆ ಅವರು ಮಾಡಬೇಕಾದ್ರೆ ಸರ್ ಲೀಡ್ ಆಕ್ಟ್ರಲ್ಲ, ನಾವು ಸ್ವಲ್ಪ ಸುಮ್ಮನೆ ಹಿಂಗೆ ಅಂತ ಹೊಡಿಯೋಲ್ಲ, ನಿಜವಾಗ್ಲೂ ಹೊಡಿಯೋ ಅಂದರು. ಅದು ಅವ್ರ ದೊಡ್ಡ ಗುಣ. ಮತ್ತು ಈಸ್ ಅ ರಿಯಲ್ ಆ್ಯಕ್ಟರ್, ನಾಟ್ ಲೀಡ್, ಈಸ್ ಎ ರಿಯಲ್ ಆ್ಯಕ್ಟರ್. ಆ್ಯಕ್ಟರ್ ಆದ್ಮೇಲೆ ಈಗ ಅವ್ರು ಅದೇ ಹೇಳ್ತಾರೆ, ನಾನೊಬ್ಬ ಆ್ಯಕ್ಟರ್ ಅಷ್ಟೇ, ಮೇ ಬಿ ಲೀಡ್ ಆ್ಯಕ್ಟರ್ ಬಟ್ ಐ ಆಮ್ ಅನ್ ಆ್ಯಕ್ಟರ್ ಅಂತ. ಪ್ಯೂರ್ ಆ್ಯಕ್ಟರ್. ಆಮೇಲೆ ಅವ್ರದ್ದು ಲೆಗಸಿನ ಹೆಂಗಿದೆಯಲ್ಲ ಟೈಗರ್ ಪ್ರಭಾಕರ್ ಸರ್, ಒನ್ ಆಫ್ ದಿ ಫೈನೆಸ್ಟ್ ವಿಲನ್ ಆ್ಯಂಡ್ ಲೀಡ್ ಆ್ಯಕ್ಟರ್. ಸೊ ಅವರು ಅದೆಲ್ಲ ನನಗೆ ಇಲ್ಲಿ ಪ್ಲಸ್ ಪಾಯಿಂಟ್. ಅಂದರೆ ಆ ಥರದ್ದೆಲ್ಲ ಸೀನ್ಸ್ ಇದೆ. ತುಂಬ ಫೇವ್ರೆಟ್ ಸೀನ್ ಯಾವ್ದಾರು ನೆನಪಿದೆಯಾ ನಿಮ್ಗೆ? ಯಾವ್ದಾದ್ರು ಸೀನು ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಮೂಮೆಂಟ್ ಅಂತ? ಫೇವ್ರೇಟ್ ಸೀನ್ ನಾವು ಮಾಡಿರೋದ್ರಲ್ಲಿ ಒಂದು ಸೀನ್ ಇದೆ. ನಾನು ಮತ್ತು ಪ್ರತಾಪ್ ಮಾತಾಡ್ತೀವಿ ಒಂದು ಕ್ಲಬ್ ಹೌಸಲ್ಲಿ. ಓಕೆ. ಅದು ಪ್ಯಾನ್ ಮಾಡಿದ್ರೆ ಆ ಸೀನಿನ ಮೆಟಾಫರ್, ಆ ಸೀನನ್ನು ಈಗ ಬೈಸೆಕ್ಟ್ ಮಾಡಿದ್ರೆ ಇನ್ನರ್ ಥಾಟ್ ಏನಿರುತ್ತೆ ಆ ಥರದ್ದು ಅಲ್ಲೊಂದು ಯಾವುದೋ ಒಂದು ಪ್ರಾಣಿದೊಂದು ಇದಿತ್ತು, ಚಿತ್ರಾನ ಮಾಡೆಲ್ಲ ಏನೋ, ಅಲ್ಲಿಗೆ ಫೋಕಸ್ ಔಟ್ ಆಗುತ್ತೆ ಡೈಲಾಗ್. ಓಕೆ. ಸಮಥಿಂಗ್ ಮೊಸಳೆ ಏನೋ ಇತ್ತು, ಓಕೆ, ಅಲ್ಲಿಗೆ ಫೋಕಸ್ ಔಟ್ ಮಾಡ್ತಾರೆ. ಇಟ್ಸ್ ಎ ಮೆಟಾಫರ್ ಸೀನ್. ಅಂದರೆ ಸಿಚುವೇಶನ್ ಹೇಗಿದೆ ಅಂತ ಅದನ್ನ ಅವ್ರು ನಮ್ಮ ಫೇಸ್ಗಿಂತ ಜಾಸ್ತಿ ಒಂದು ಆರ್ಟಿಸ್ಟಿಕಲಿ ಡೈಲಾಗ್ ಹೋಗ್ತಿರುತ್ತೆ, ಕಣ್ಣು ಪ್ಯಾನ್ ಮಾಡಿದ್ರೆ ಅಲ್ಲಿಗೆ ಹಾಕ್ತಾರೆ. ಅಂದರೆ ಬರ್ತಾ ಇದ್ದೀವಿ ಅನ್ನೋ ಥರ, ಕೈ ಹಿಡಿತೀವಿ ಬಿಡಲ್ಲ ಅನ್ನೋ ಆ ಥರದ್ದೊಂದು ಶಾರ್ಟು ನಾನು ನೋಡಿದ್ದು ನೆನಪು. ಯಾಕೆಂದರೆ ನಾನು ಮಾನಿಟರ್ ನೋಡಲ್ಲ ಜಾಸ್ತಿ. ಯಾಕೆ ಅಂದರೆ ನನಗೆ ಡಬ್ಬಿಂಗ್ ಹೋಗ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಬೇಕು, ಅದಕ್ಕೋಸ್ಕರ ನೋಡಲ್ಲ. ಅದು ನಾನು ಕಲ್ತಿದ್ದು ಪಶುಪತಿ ಅಂತ ತಮಿಳ್ ಆ್ಯಕ್ಟರ್ ಇದ್ದಾರೆ. ಇಟ್ಸ್ ಎ ವೆರಿ ಫೈನೆಸ್ಟ್ ಆ್ಯಕ್ಟರ್, ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಇನ್ ಸೌತ್. ಅವರು ಒಂದು ಇಂಟರ್ವ್ಯೂಲಿ ಹೇಳಿದರು, ಸೊ ಇಫ್ ಯು ಸೀ ದ, ನಾನು ನೋಡ್ತಿದ್ದೆ, ಇಲ್ಲ ಅಂತಿಲ್ಲ, ಜಡ್ಜ್ಮೆಂಟಲ್ಲಿ ಆಗ್ತೀವಿ ಅಂತ. ನನಗೆ ಅದು ಒಂದು ಸ್ವಲ್ಪ ಅನ್ನಿಸ್ತು, ಹೌದಲ್ವಾ ಅಂತ. ಸೊ ಈಗ ನಾನು ನೋಡಿದ್ರಿಂದ ಎರಡು ಪ್ಲಸ್ ಆಗಿದೆ. ಒಂದು, ಐ ಆಮ್ ಫುಲ್ಲಿ ಡಿಪೆಂಡೆಂಟ್ ಆನ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಟೀಮ್. ಈಗ ನಮ್ಮ ಡೈರೆಕ್ಷನ್ ಟೀಮ್ ಅವರು ಈಗ ಅವರು ಸೀನೆಲ್ಲ ಆಗಿರುತ್ತೆ, ಸೀನ್ ಆದಮೇಲೆ ಬ್ರದರ್ ಹೆಂಗಾಯ್ತು ಅಂತ ಕೇಳಿದಾಗ ತಿಂದಾಕ್ಬಿಟ್ರಿ ಅಂದಾಗ ಟಿಲ್ ಡಬ್ಬಿಂಗ್ ಅದು ನನಗೆ ಎಕ್ಸೈಟ್ ಮಾಡ್ತಿರುತ್ತೆ. ನೋಡ್ಬಿಟ್ರೆ ಓಕೆ. ಆಮೇಲೆ ನನಗೇನಂದರೆ ಈಗ ನೋಡಿದಾಗ ಏನಾಗುತ್ತೆ, ನಂದು ಮುಖ ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋದೊಂದು ಸ್ವಾರ್ಥ ಬಂದ್ಬಿಡುತ್ತೆ ಅಂತ ನನ್ನ ಭಾವನೆ. ಕರೆಕ್ಟ್, ಇದಾಗತ್ತೆ ಸರ್. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಅದಕ್ಕೇನೆ ಆ ಕ್ಯಾರೆಕ್ಟರ್ ಹಿಂಗಿದೆ ಹಂಗೆ ಮಾಡಿಬಿಟ್ಟು ಡೈರೆಕ್ಟ್ರಿಗೆ ಓಕೆ ಕರೆಕ್ಟ್, ಬಿಕಾಸ್ ಹೀ ಈಸ್ ದ ಮ್ಯಾನ್. ಅವರು ಯಾರು ನಮ್ಮ ಚೈತನ್ಯ ಸರ್ ಎಲ್ಲೋ ಕೂತ್ಕೊಂಡು ಬರ್ದಿರ್ತಾರೆ ಈ ಪಾತ್ರ, ಅವ್ರಿಗೆ ಇದು ಓಕೆ ಅನ್ಸರ್ ಓಕೆ. ಈಗ ಸರು ಅಷ್ಟೇ, ಈಗ ಅವರು ಎಲ್ಲ ನೆಕ್ಸ್ಟ್ ಶಾರ್ಟ್ ಅಂದ್ಬಿಡೋರು, ಅಂದರೆ ಇಟ್ಸ್ ಓಕೆ ಅಂತ. ಸೂಪರ್. ನಾನು ಆಮೇಲೆ ಮತ್ತೇನು ಕೇಳ್ತಿರ್ಲಿಲ್ಲ, ಬರೋ ತಿಂಡಿಗೆ ಹೋಗ್ತಿದ್ವಿ, ಬನ್ನಿ ಅಶ್ವಿನ್ ತಿಂಡಿಗೆ ಅಷ್ಟೇ. ನಾನು ಮಾನಿಟ್ರ್ ಹೋಗಿ ಅದು ನಾನು ಕಲಿತೆ, ಅದು ನಂಗೆ ಪ್ಲಸ್ ಪಾಯಿಂಟ್ ಆಗಿದೆ. ಒಂದೊಂದ್ಸರಿ ಈ ಪೊಸಿಷನ್ ತಗೋಬೇಕಾದ್ರೆ ನಾವೆಲ್ಲ ಎಕ್ಸ್ಟ್ರಾ ಇಲ್ಲಿ ಬಂದು ನೋಡಿ, ಇಲ್ಲಿ ಫ್ರೇಮಲ್ಲಿ ನೋಡಿ, ಇಲ್ಲಿಗೆ ಬರಬೇಕು ಅಂದ್ರೆ ಅವಾಗ ನೋಡ್ತೀನಿ. ಹೀಗೆ ತುಂಬ ಅವಾಯ್ಡ್ ಮಾಡ್ತಿದ್ದೀನಿ, ಮ್ಯಾಕ್ಸಿಮಮ್ ನೋಡಲ್ಲ, 99% ನೋಡಲ್ಲ. ಓಕೆ. ಬಟ್ ನಿಮಗೆ ಈಗ ಪೊಸಿಷನ್ ಆಗಲಿ ಅಥವಾ ಈಗಲೇ ನಾವು ಕ್ಯಾಮ್ರಾ ಫಿಕ್ಸ್ ಮಾಡಬೇಕಾದ್ರೂ ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಮ್ಮದು ಫೇಸ್ ಹಾಫ್ ಬಂದ್ಬಿಡುತ್ತೆ ಅನ್ಸುತ್ತೆ ಸರ್, ಹೆಂಗೆ ಮಾಡೋದು ಅಂತ. ಆ ಥರ ಪೊಸಿಷನಿಂಗು ಅಥವಾ ಒಂದು ಆ್ಯಂಗಲ್ಲು ನೀವು ನಿಂತ್ಕೊಂಡು ಈಗ ಇಲ್ಲಿರೋರ ಜೊತೆ ಮಾತಾಡಬೇಕು ಅಂದ್ರೂ ಕ್ಯಾಮ್ರಾ ಫೇವರ್ಗೋಸ್ಕರ ಕ್ಲೋಸಪ್ ಅಂತೂ ಇದ್ದೇ ಇರುತ್ತೆ. ನಾನು ಯಾವ ಥರ ಅಂದರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್, ಟೋಟಲಿ ಡೈರೆಕ್ಟರ್ಸ್ ಕಾಲ್ ಅಂತ. ನಾನು ಈಗ ನೀವೊಂದು ಪಾತ್ರ ನಾವೊಂದು ಪಾತ್ರ ಅಂದರೆ ಈಗ ಸೀನು ನೇರ ನೋಡ್ಕೊಂಡು ಮಾತಾಡಿದ್ರೆ ಹಿಂಗೆ ಮಾಡ್ತೀನಿ. ಓಕೆ. ಅವ್ರು ಇಲ್ಲಿ ಇಡ್ತಾರೋ ಅಲ್ಲಿ ಇಡ್ತಾರೋ ಅವ್ರಿಷ್ಟ, ತಲೆನೇ ಕೆಡ್ಸ್ಕೊಳ್ಳಲ್ಲ ನೀವು ಅದ್ರ ಬಗ್ಗೆ. ದಟ್ಸ್ ನಾಟ್ ಮೈ ಡಿಪಾರ್ಟ್ಮೆಂಟ್. ಓಕೆ. ಸಿನಿಮಾಟೋಗ್ರಫರ್ ಅವರು ಎಕ್ಸ್ಪರ್ಟ್ ಇರ್ತಾರೆ, ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಈ ಪಾತ್ರನ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ, ಎಡಿಟರ್ ಅದನ್ನ ಹೆಂಗೆ ಕಟ್ ಮಾಡಬೇಕು ಅಂತಿರುತ್ತೆ, ಮ್ಯೂಸಿಕ್ ಅವ್ರಿಗೆ ಗೊತ್ತಿರುತ್ತೆ. ನಂದೇನು ಜಸ್ಟ್ ಐ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಅಷ್ಟೇ, ಡೈರೆಕ್ಟ್ರ್ ಕೊಟ್ಟಿರೋದು ಅಷ್ಟೇ, ನಾನು ಅದನ್ನೇ ಮಾಡೋದು. ನನಗೆಲ್ಲ ಹೇಳ್ತಾರೆ ಬ್ರದರ್ ಒಂಚೂರು ಹಿಂಗೆ ಬಂದೆ, ಅದನ್ನೋ ಯಾರು ಈಗ ನಾವಿಬ್ರು ಹಿಂಗೆ ಮಾತಾಡ್ಬೇಕಾದ್ರೆ ಹಿಂಗೆ ಯಾರು ಮಾತಾಡ್ತಾರ, ಎಕ್ಸಾಕ್ಟ್ಲಿ ಅಷ್ಟೊಂದು ನಾನ್ ಸೆನ್ಸ್ ಅದು. ಅದು ನಾನು ಮಾಡಿದವ್ರಿಗೆ ಕಮೆಂಟ್ ಮಾಡೋಕ್ಕಾಗಲ್ಲ, ಬಟ್ ನಾನು ಮಾಡೋದು ನಾನೇನಂದರೆ ಲೀವ್ ಇಟ್ ಟು ದಿ ಕ್ಯಾರೆಕ್ಟರ್ ಅಷ್ಟೇ.
ನೈಸ್ ಸರ್. ನಂದು ಅದೇ ಫಾರ್ಮುಲಾ. ಸರ್ ನಂಗಂತೂ ನಿಜ ಹೇಳ್ತೀನಿ, ಇವತ್ತು ನಂಗೆ ಮಾತಾಡಿದ್ದು ಅಂದರೆ ಏನು ಡ್ಯೂರೇಷನ್ ಕಡಿಮೆ ಆಗೋಯ್ತು ನನಗೆ ಆ್ಯಕ್ಚುಲಿ. ನಂಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಐ ವಾಂಟ್ ಏನು ಒಂದು ಪಾಡ್ಕಾಸ್ಟ್ ಬೇಕು ನಿಮ್ಮ ಜೊತೆ. ನನಗೆ ಇಷ್ಟು ಮಾತಾಡ್ಬೇಕು ನಿಮ್ಮ ಜೊತೆ, ಸಿಕ್ಕಾಪಟ್ಟೆ ನಾವು ಸೊ ಮಾತಾಡೋದು ಬೇಜಾನಿದೆ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಸರ್, ನಾನು BCom ಮಾಡಿದ್ದು, ಬಟ್ ಅದೇ IT ಸಪೋರ್ಟ್ ಸರ್. ತುಂಬ ಒಳ್ಳೇದಾಗಲಿ ಸಿನಿಮಾಗೆ. ಆ್ಯಂಡ್ ಏನು ರೆಟ್ರೋ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಅದು ಹೇಗೆ ಕಾಣಿಸ್ಕೊಳ್ತಿದ್ದೀರಾ ಸ್ಕ್ರೀನ್ ಮೇಲೆ ಅಂತ ನನಗೆ ಯಾರೂ ರಿವೀಲ್ ಮಾಡಿಲ್ಲ. ಐ ಆಮ್ ಕ್ಯೂರಿಯಸ್. 26th ನೋಡ್ತೀನಿ ನಾನು. ನೋಡಿ. ತುಂಬ ಒಳ್ಳೇದಾಗಲಿ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.